ತುಂಬಾ OCD ಅವನಿಗೆ. ನಾನು ಫಸ್ಟ್ ಇಷ್ಟೊಂದು ಕ್ಲೀನ್ ಆಗಿರ್ಲಿಲ್ಲ, ಎಲ್ಲಿ ಬೇಕಲ್ಲಿ ಏನೇನೋ ಬಿಸಾಕ್ತಿದ್ದೆ, ಹೆಂಗೆಂಗೋ. ಸೊ ಇದು ಮೀಡಿಯಂ ಬ್ರಷ್ ನೋಡಿ, ಹಿಂಗೆ ಏನು ಡಸ್ಟ್ ಇರಲಿಲ್ಲ ಅಂತ. ಬಟ್ ಇವಾಗ ಇದಾಗಿತ್ತು ನನ್ನ ಕ್ಲೀನಿಂಗ್ ಬ್ಲಾಗ್. ಇಲ್ಲಿಗೆ ನಾನೇ ಬಾಯ್. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಅರ್ಪಿತಾ ತೆಲ್ಕ ಚಾನಲ್ಗೆ ನಿಮ್ಮೆಲ್ರಿಗೂ ತುಂಬು ಹೃದಯದ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಡೇ. ಸೊ ನಮ್ಮ ಮನೇನ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಡೈಸನ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಹೇಗೆ ಕ್ಲೀನ್ ಮಾಡ್ತೀನಿ, ಏನು ಎತ್ತ ಅಂತ ಎಲ್ಲ ನಿಮಗೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಅಂಡ್ ನಾವು ಸ್ಯಾಟರ್ಡೇಸ್ ಯೂಶಲಿ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡ್ತೀವಿ. ಪ್ರತಿಯೊಂದು ವಸ್ತುನು ಸರಿಸಿ ಎಳಿಸಿ ಧೂಳು ಹೊಡೆದು ನೆಲ ಒರೆಸಿ ಡೈಸನ್ ಮಾಡಿ, ಸೊ ಬೇಸಿಕಲಿ ಫುಲ್ ನೀಟಾಗಿ ಕ್ಲೀನ್ ಮಾಡ್ತೀವಿ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರೆ ನನ್ನ ಗಂಡ ಇನ್ನೊಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಬಟ್ ಇವತ್ತು ನನ್ನ ಗಂಡ ಇಲ್ಲ, ಸೊ ಕಂಪ್ಲೀಟ್ ಮನೆ ನಾನೇ ಕ್ಲೀನ್ ಮಾಡಬೇಕು. ಸೊ ಬನ್ನಿ, ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ, ಲೆಟ್ಸ್ ಗೋ. ಸೊ ನನಗೂ ನನ್ನ ಗಂಡನಿಗೆ ಮನೆ ತುಂಬ ನೀಟಾಗಿರಬೇಕು. ಯಾವಾಗಲೂ ನಾವು ಎಲ್ಲೆಲ್ಲಿ ಏನೇನು ತೊಗೊಂಡಿರ್ತೀವೋ ಅದನ್ನು ಅದೇ ಪ್ಲೇಸಲ್ಲಿ ಇಡಬೇಕು. ಸೊ ಸ್ವಲ್ಪ ಅದರಲ್ಲಿ ನನ್ನ ಗಂಡ ತುಂಬ ಸ್ಟ್ರಿಕ್ಟ್ ಇದ್ದಾನೆ, ತುಂಬ OCD ಅವನಿಗೆ. ನಾನು ಫಸ್ಟ್ ಇಷ್ಟೊಂದು ಕ್ಲೀನ್ ಆಗಿರಲಿಲ್ಲ, ಎಲ್ಲಿ ಬೇಕಲ್ಲಿ ಏನೇನೋ ಬಿಸಾಕ್ತಿದ್ದೆ, ಹೆಂಗೆಂಗೋ ಇದ್ದೆ. ಬಟ್ ಅವನೊಂದು ಮದುವೆ ಆದಾಗಿಂದ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ, ಪ್ರಾಪರಾಗಿರ್ತೀನಿ. ಇವಾಗ ನನಗೆ ಒಂದು ಲೆವೆಲಿಗೆ OCD ಶುರು ಆಗಿಬಿಟ್ಟಿದೆ. ಆ ಥಿಂಗ್ ಅಲ್ಲಿ ಇಲ್ಲ ಅಂತಂದರೆ ನನಗೆ ತಲೆ ಕೆಡ್ತಾ ಇರುತ್ತೆ. ಅಯ್ಯೋ ಅಲ್ಲಿಲ್ಲ, ಅದಿಲ್ಲ, ಅದನ್ನ ಯಾವಾಗ ಕ್ಲೀನ್ ಮಾಡ್ತೀನಿ, ಅದನ್ನ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಅನ್ಸೋಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಇಟ್ ಸ್ಪ್ರೆಡ್ಸ್ ಗೈಸ್, ಹುಷಾರು, ಬಿ ಅವೇರ್ ಆಫ್ ದೀಸ್ ಪೀಪಲ್. ಸೊ ಹಾಗಾಗಿ ಎವ್ರಿ ವೀಕ್ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ನಂಗೆ ಸಮಾಧಾನ ಆಗಲ್ಲ. ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಆ್ಯಂಡ್ ಅದೊಂದು ಕ್ಲೀನ್ ಮಾಡಿದ್ಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗುರು. ಆರಾಮಾಗಿ TV ನೋಡ್ಕೊಂಡು ಚಿಲ್ಲಾಗಿ ಒಂದು ಕಪ್ ಕಾಫಿ ಕುಡಿತಾ ಇದ್ರೆ ಮನೆ ನೋಡೋಕ್ಕೆ ಸುಂದರ ಸುಂದರ. ಸೊ ಒಂದೊಂದೇ ರೂಮಿಂದ ಶುರು ಮಾಡೋಣ. ನಾನಿವಾಗ ನಮ್ಮ ಮಾಸ್ಟರ್ ಬೆಡ್ರೂಮಿಂದ ಫುಲ್ ಕಂಪ್ಲೀಟ್ ಕ್ಲೀನ್ ಮಾಡಿಬಿಟ್ಟು ಕಸ ಹೊಡೆದು ಡೈಸನ್ ಮಾಡಿ ಆದಮೇಲೆ ಒಂದು ರೌಂಡ್ ನೆಲ ಒರೆಸ್ಬಿಟ್ಟು ಆ ರೂಮ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಇದೇ ಥರ ಒಂದೊಂದೇ ರೂಮ್ ಮಾಡಿ ಮುಗಿಸೋಣ. ಸೊ ಬನ್ನಿ, ಫಸ್ಟ್ ಬೆಡ್ರೂಮ್. ನಾನಿಲ್ಲಿ ಪ್ರತಿಯೊಂದು ರೂಮಿಂದು ಫಸ್ಟ್ ನೀಟಾಗಿ ಕಸ ಹೊಡೆದು, ಅಂದರೆ ಪ್ರತಿಯೊಂದು ಆಬ್ಜೆಕ್ಟ್ಸ್ಗಳನ್ನೂ ಸರಿಸಿ ನೀಟಾಗಿ ನಾನು ಫ್ಲೋರ್ನ ಕ್ಲೀನ್ ಮಾಡ್ಕೊತಾನೆ. ಸೊ ಇದು ನಮ್ಮ ಡೈಸನ್ ಡಾಕ್ ಸ್ಟೇಷನ್ನು. ಸೊ ನಾವಿಲ್ಲಿ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೀವಿ. ಆ್ಯಂಡ್ ಇದು ಚಾರ್ಜಿಂಗ್ ಪಾಯಿಂಟು. ಸೊ ಚಾರ್ಜ್ ಆಗ್ತಾ ಇರಬೇಕದು, ಒಂದು ಸ್ವಲ್ಪ ಹೊತ್ತು ಚಾರ್ಜ್ ಆಗಬೇಕದು, ಒಂದು 3-4 hours ತೊಗೊಳತ್ತೆ ಚಾರ್ಜ್ ಆಗೋಕ್ಕೆ. ಸೊ ಯೂಸ್ ಮಾಡಿದ ತಕ್ಷಣ ನಾನು ಚಾರ್ಜಿಗೆ ಹಾಕಿ ಬಿಟ್ಬಿಟ್ಟಿರ್ತೀನಿ. ಸೊ ಇದು ಯೂಶಲಿ ಫ್ಲೋರ್ ಮೇಲಿರುವಂತಹ ಎಲ್ಲ ಡಸ್ಟ್ ಪಾರ್ಟಿಕಲ್ಸು ಎಲ್ಲ ಇದು ಸಕ್ ಮಾಡುತ್ತೆ. ಇದು ಜಸ್ಟ್ ಇಟ್ಸ್ ನಾಟ್ ಎ ವೆಟ್ ವ್ಯಾಕ್ಯೂಮ್ ಕ್ಲೀನರ್, ಇಟ್ಸ್ ಎ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಇದು ಆ್ಯಕ್ಚುಲಿ. ಸೊ ಇದನ್ನು ಯೂಶಲಿ ಈ ಬೆಡ್ಡು, ಸೋಫಾ ಅದುಗಳಿಗೆ ಯೂಸ್ ಮಾಡ್ತೇವೆ. ಇಲ್ಲೊಂದು ಇಕ್ವಿಪ್ಮೆಂಟ್ ಇದೆ, ಇದು ಕಿಟಕಿ ಮೇಲೆ ಸಂದಿಗಳಲ್ಲಿ ಡ್ರಾಗಳಲ್ಲಿ ಹೋಗ್ಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕು. ಸೊ ಇದ್ರ ಮೇನ್ ಪಾರ್ಟು ಎದುರ್ಕೊಂಡ್ಬಿಟ್ಟೆ ನಾನು. ಸೊ ಇದು ಡಿಟ್ಯಾಚಬಲ್ ಇರುತ್ತೆ, ಇದಕ್ಕೆ ನಾವು ಇದು ಯಾವುದಾದ್ರೂ ಇಕ್ವಿಪ್ಮೆಂಟ್ಸ್ಗಳನ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ಇದು ಲಾಂಗ್ ಒನ್ ಇದೆಯಲ್ಲ, ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಫುಲ್ ರೂಮ್ನ ವ್ಯಾಕ್ಯೂಮ್ ಮಾಡಿಬಿಡೋಣ. ಯೂಸ್ ಮಾಡೋದು ಅಂತ ಅಂದರೆ ಇದು ಜಸ್ಟ್ ಹಿಂಗೆ ಇಲ್ಲೊಂದು ಬಟನ್ ಇದೆ, ಈ ಬಟನ್ ನೋಡ್ತಿದ್ದೀರಲ್ಲ. ಸೊ ಈ ಬಟನ್ನ ಒತ್ತಿದ್ರೆ ಶುರು ಆಗುತ್ತೆ. ಸೊ ಆ ಬಟನ್ನ ಒತ್ತಿಡ್ಕೊಂಡು ಹೀಗೆ ಹೋಗಬೇಕು. ಸೊ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗಬೇಕು. ಹಿಂಗೆ ಬ್ಯಾಕ್ವರ್ಡ್ ಬಂದರೆ ಅದು ಸಕ್ ಮಾಡಲ್ಲ, ಯಾವಾಗಲೂ ಹಿಂಗೆ ಹೋಗಬೇಕು. ಏನಾದರೂ ಡಸ್ಟ್ ಪಾರ್ಟಿಕಲ್ ಹಿಂಗೆ ವಾಪಸ್ ಬರ್ತಾ ರಿವರ್ಸ್ ಬರ್ತಾ ಅದು ಸಕ್ ಮಾಡಲ್ಲ, ಜಸ್ಟ್ ಹಿಂಗೆ ಫಾರ್ವರ್ಡ್ ಹೋಗ್ತಾ ಅಷ್ಟೇ ಅದು ಸಕ್ ಮಾಡೋದು. ಕಸ ಹೊಡೆದಾದ್ಮೇಲೆ ಈಗ ಡೈಸನ್ ಟೈಮ್. ಫ್ಲೋರ್ ಕಂಪ್ಲೀಟಾಗಿ ಒನ್ಸ್ ನಾನು ಡೈಸನ್ನಿಂದ ಕ್ಲೀನ್ ಮಾಡ್ಕೊತೀನಿ.
ಸೊ ರೀಸೆಂಟಾಗಿ ನಮ್ಮ ಅಣ್ಣ ಅವರು ಬ್ಯಾಂಗ್ಳೂರನ್ನ ವೆಕೇಟ್ ಮಾಡಿದ ಕಾರಣ ಅವರ ಮನೆಯ ಕೆಲವೊಂದು ಥಿಂಗ್ಸ್ಗಳು ನಮ್ಮ ಮನೆಯಲ್ಲಿ ಇಟ್ಟಿದ್ದೇವೆ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಿರ್ಬೋದು, ಎರಡೆರಡು ಬೆಡ್ ಆ್ಯಂಡ್ ಕಾಟ್ ಪಕ್ಕ ಒಂದಷ್ಟು ಕಾಟ್ ಹಲಗೆಗಳು, ಸೊ ಆ ಥರ ಎಲ್ಲ ಇಟ್ಟಿದ್ದೇವೆ. ಸೊ ನಾನಿಲ್ಲಿ ಫಸ್ಟ್ ಕನ್ನಡಿ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಆಮೇಲೆ ಸಿಕ್ಕಾಬಟ್ಟೆ ಧೂಳಿರುತ್ತೆ, ಹಾಗಾಗಿ ಕಬೋರ್ಡ್ನ ಡೋರ್ಸ್ಗಳು ಎಲ್ಲದನ್ನು ಕೂಡ ಒಮ್ಮೆ ವೈಪ್ ಮಾಡಿಬಿಟ್ಟಿರ್ತೀನಿ. ಆ್ಯಂಡ್ ಬೆಟ್ಟ ಪಕ್ಕ ಒಂದು ಚಿಕ್ಕ ಸೈಡ್ ಟೇಬಲ್ ಇದೆ, ಅದನ್ನು ಕೂಡ ನೀಟಾಗಿ ಒಮ್ಮೆ ಒರೆಸ್ಕೊತಾ ಇದ್ದೀನಿ. ನಾನಿಲ್ಲಿ ಡೈಸನ್ನ ಮೀಡಿಯಮ್ ಅಟ್ಯಾಚ್ಮೆಂಟ್ನ ಯೂಸ್ ಮಾಡಿಕೊಂಡು ಬೆಡ್ ಮೇಲಿರುವಂತಹ ಎಲ್ಲ ಧೂಳನ್ನ ನಾನಿಲ್ಲಿ ತೆಗಿತಾ ಇದ್ದೇನೆ. ಇಲ್ಲಿ ಬೇರೆ ಅಟ್ಯಾಚ್ಮೆಂಟ್ ಇದೆ, ಇದು ಚಿಕ್ಕದಿದು. ಆವಾಗಲೇ ತೊಗೊಂಡಿದ್ದು ಇದನ್ನು ಕ್ಲೀನ್ ಮಾಡೋದಕ್ಕೆ ಮೀಡಿಯಮ್ ಸೈಜ್ದು. ಇದು ಇನ್ನೂ ಚಿಕ್ಕದಿದು. ಸೊ ಇದನ್ನು ಯೂಶ್ವಲಿ ಕಿಟಕಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ನಾನು ಆಗಲೇ ಹೇಳಿದಾಗೆ ಇದು ಡೈಸನ್ನ ಒನ್ ಆಫ್ ದ ಸ್ಮಾಲೆಸ್ಟ್ ಅಟ್ಯಾಚ್ಮೆಂಟ್. ಇದು ಬೇಸಿಕಲಿ ಕಬೋರ್ಡ್ಗಳು ಕ್ಲೀನ್ ಮಾಡೋದಕ್ಕೆ ಅಥವಾ ಸಂದಿಯಲ್ಲಿ ಕಿಟಕಿ ಆ ಥರ ಕಂಬಿಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಇದನ್ನು ಬಳಸ್ತೇವೆ. ಸೊ ನಾನಿಲ್ಲಿ ನಮ್ಮ ಮನೆ ಕಿಟಕಿಯ ಕಂಬಿಗಳ ಮೇಲೆ ಇರುವಂಥ ಧೂಳುಗಳನ್ನೆಲ್ಲ ನೀಟಾಗಿ ತೆಗಿತಾ ಇದ್ದೀನಿ. ಆ್ಯಂಡ್ ಕೆಳಗಡೆ ಫ್ಲೋರ್ ಮೇಲೆ ಆ ಲಾಂಗ್ ಅಟ್ಯಾಚ್ಮೆಂಟ್ ಹೋಗೋದಕ್ಕೆ ಕಷ್ಟ, ಸೊ ಅದಕ್ಕೂ ಕೂಡ ಯೂಸ್ ಮಾಡಿ ಧೂಳು ತೆಗಿತಾ ಇದ್ದೀನಿ. ನಂತರ ನಾನಿಲ್ಲಿ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಹಾಸಿ ದಿಂಬಿಗೆ ಅವುಗಳ ಕವರ್ಗಳನ್ನು ಕೂಡ ಹಾಕಿ ಬೆಡ್ಶೀಟ್ನೆಲ್ಲ ಪ್ರಾಪರಾಗಿ ಸರಿ ಮಾಡಿ ನಾನಿಲ್ಲಿ ಇಡ್ತಾ ಇದ್ದೇನೆ. ಇದರಲ್ಲಿ ಬಿಸಿನೀರಿದೆ ಮತ್ತು ಒಂದು ಕ್ಯಾಪ್ ಡೆಟಾಲ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕಲ್ಲ ನಾನು. ಸೊ ಇದು ನನಗೆ ಅಮೆಝಾನಿಂದ ತರಿಸಿದ್ದು, ನನಗಿದು ಈಸಿ ಅನಿಸುತ್ತೆ. ಕಸ ಹೊಡೆದಿದ್ದಾಯಿತು, ಡೈಸನ್ ಆಯಿತು. ನಂತರ ನಾನಿಲ್ಲಿ ಮಾಪಿಂಗ್ ಸ್ಟಿಕ್ಕಿಂದ ನೀಟಾಗಿ ಫ್ಲೋರ್ನ ಮಾಪ್ ಮಾಡ್ತಾ ಇದ್ದೇನೆ. ನಾನಿವಾಗ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ಮೈ ಹೌಸ್ ಕಿಚನಲ್ಲಿದ್ದೀನಿ. ಸೊ ಕಿಚನ್ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಕ್ಲೀನ್ ಮಾಡಬೇಕು. ಸೊ ಲೆಟ್ಸ್ ಡೂ ಇಟ್. ಮನೆಯಲ್ಲಿ ಕಿಚನಲ್ಲಿ ಸಿಕ್ಕಾಬಟ್ಟೆ ಧೂಳಿರುತ್ತೆ, ಯಾಕಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ನಾನು ವಿಂಡೋನ ಓಪನ್ ಮಾಡಿಟ್ಟಿರ್ತೇನೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಆ್ಯಂಡ್ ಟೋಸ್ಟರ್ ಅದಕ್ಕೆಲ್ಲ ಒಂದು ಬಟ್ಟೆ ಮುಚ್ಚಿಟ್ಟಿರ್ತೇನೆ. ಬೇಕಾದಾಗ ಯೂಸ್ ಮಾಡಿ ನಂತರ ಪುನಃ ಬಟ್ಟೆ ಮುಚ್ಚಿಟ್ಟಿಟ್ಬಿಡ್ತೀನಿ. ಆ್ಯಂಡ್ ನಾನು ಫಸ್ಟ್ ಇಲ್ಲಿ ಕಸ ಹೊಡೆದು ಡೈಸನ್ ಮಾಡಿ ಕಿಟಕಿ ಎಲ್ಲ ಡೈಸನ್ನಿಂದ ಕ್ಲೀನ್ ಮಾಡ್ಕೊಂಡ್ಮೇಲೆ ಸ್ಲ್ಯಾಬ್ ಮೇಲಿರುವಂಥ ಪ್ರತಿಯೊಂದು ವಸ್ತುನ ಸೈಡಲ್ಲಿ ಇಟ್ಟು ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ತುಂಬ ಧೂಳಿದೆ ಇಲ್ಲಿ. ಸೊ ನಾನು ಈ ಬಾಟಲೆಲ್ಲ ಸಖತ್ ಧೂಳಾಗಿರುತ್ತೆ, ಹಾಗಾಗಿ ಇದು ನನ್ನ ರೆಸಿಪಿ ಬುಕ್. ಆಗಲೇ ಹೇಳಿದಾಗೆ ಇದು ಡೀಪ್ ಕ್ಲೀನ್ ಡೇ ಆಗಿರೋದ್ರಿಂದ ಪ್ರತಿಯೊಂದು ಕಬೋರ್ಡ್ನ ಡ್ರಾಯರ್ಸ್ಗಳ ಡೋರ್ಸ್ಗಳನ್ನ ನೀಟಾಗಿ ವೈಪ್ ಮಾಡಿಬಿಡ್ತೇನೆ. ನಂತರ ನಾನಿಲ್ಲಿ ಸ್ಟವ್ನ ಸ್ಕ್ರಬ್ಬರಿಂದ ನೀಟಾಗಿ ಉಜ್ಜಿ ಪ್ರತಿಯೊಂದು ಥಿಂಗ್ಸ್ನ ಒರೆಸ್ಬಿಟ್ಟು ಮೇಲ್ಗಡೆ ಟೈಲ್ಸ್ನೆಲ್ಲ ಒರೆಸಿ ಆ್ಯಂಡ್ ಕೆಳಗಡೆ ಸ್ಲ್ಯಾಬ್ನು ಕೂಡ ನೀಟಾಗಿ ಒಂದು ಸಲ ವೈಪ್ ಮಾಡಿಬಿಡ್ತೇನೆ. ಆಮೇಲೆ ಫ್ರಿಜ್ಜಿನ ಡೋರ್ಗಳನ್ನೆಲ್ಲ ಒಂದು ಸಲ ಒರೆಸಿ ಮೇಲ್ಗಡೆ ಇಟ್ಟಿರುವಂತಹ ಎಲ್ಲ ಥಿಂಗ್ಸ್ನ ಹೊರಗಿಟ್ಟು ಒಂದು ಸಲ ಕ್ಲೀನ್ ಮಾಡ್ತೀನಿ. ಒಂದು ರೇಂಜಿಗೆಲ್ಲ ಕ್ಲೀನಾಗಿದೆ. ಪಾತ್ರೆ ತೊಳಿಬೇಕು, ವಾಶ್ ಬೇಸಿನ್ ವಾಶ್ ಮಾಡಬೇಕು ಆ್ಯಂಡ್ ಫ್ರಿಜ್ ಒಂಚೂರು ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಿಕಾಸ್ ನಮಗೆ ಸಿಗೋದೇ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಟೈಮು ಸ್ಯಾಟರ್ಡೇ ಆಗಿರೋದ್ರಿಂದ. ಸೊ ಪ್ರಾಪರಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಂಡ್ ಅದರೊಳಗೆ ಏನಿದೆ ಏನಿಲ್ಲ ಅನ್ನೋದು ನನಗೂ ಗೊತ್ತಾಗುತ್ತೆ. ಏನಾದರೂ ಚೆಲ್ಲಬೇಕು ಅನ್ನೋದಿದ್ರೆ ಅದ್ರ ಬಗ್ಗೆ ಕರೆಕ್ಟಾಗಿ ಕ್ಲಾರಿಟಿ ಬರುತ್ತೆ ನನಗೆ. 7 days ಫ್ರಿಜ್ಜಲ್ಲಿ ಬಹಳಷ್ಟು ವಸ್ತುಗಳನ್ನು ಇಟ್ಟಿರ್ತೇವೆ, ಹಾಗಾಗಿ ಅದರದ್ದು ಪ್ರಾಪರ್ ಕ್ಲೀನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಪ್ರತಿಯೊಂದು ವಸ್ತುನ ಹೊರಗಿಟ್ಟು ನೀಟಾಗಿ ಎಲ್ಲ ಕಡೆ ಆ ವಾಟರಿಂದ ವೈಪ್ ಮಾಡಿ ವಾಪಸ್ ಪುನಃ ಅದೇ ಥಿಂಗ್ಸ್ಗಳನ್ನ ಇಡ್ತೇನೆ. ಯಾವುದಾದ್ರೂ ಕೊಳೆಯುವಂಥ ಪ್ರಾಡಕ್ಟ್ಸ್ಗಳಿದ್ರೆ ಅವನ್ನೆಲ್ಲ ಡಿಸ್ಕಾರ್ಡ್ ಮಾಡಿಬಿಡ್ತೇನೆ. ಕಿಚನ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮುಗೀತು. ಸೊ ಕರ್ಟನ್ ಹಾಕ್ಬಿಡೋಣ.
ಸೊ ಇದು ಮೀಡಿಯಮ್ ಬ್ರಷು ನೋಡಿ ಹೀಗೆ ಈ ಥರ ಇರುತ್ತೆ. ಇಲ್ಲೊಂದು ರೆಡ್ ಕಲರ್ ಇದೊಂದು ಬಟನ್ ಇದೆ. ಸೊ ಇದನ್ನು ಒತ್ತಿದ್ರೆ ಹಿಂಗೆ ರಿಮೂವ್ ಆಗುತ್ತೆ ಆ್ಯಂಡ್ ವಾಪಸ್ ಒತ್ತಿ ಹಿಂಗೆ ಹಾಕೋದು. ನೀವು ನೋಡ್ತಿರ್ಬೋದು ನಮ್ಮ ಮನೇಲಿ ಕಸನೇ ಇಲ್ಲ ಅನ್ಕೊತೀವಿ, ಬಟ್ ಆಲ್ರೆಡಿ ನೋಡಿ ಎಷ್ಟು ಸ್ಟೋರ್ ಆಗಿದೆ. ಸೊ ಇದೇ ರೀಸನ್ನು ಡೈಸನ್ನೇ ಯಾಕೆ ತೊಗೊಂಡೆ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಬೇರೆದೆಲ್ಲ ಇದೆ ಬಟ್ ಇದು ತುಂಬ ಈವನ್ ನ್ಯಾನೋ ಪಾರ್ಟಿಕಲ್ಸ್ ಆಫ್ ಡಸ್ಟ್ನೂ ಕೂಡ ಇದನ್ನು ಸಕ್ ಮಾಡುತ್ತೆ. ಇಂಡಸ್ಟ್ರಿಯಲ್ಲಿ ಯಾವುದು ಬೇರೆ ಯಾವ ಬ್ರ್ಯಾಂಡು ಕೂಡ ಈ ಲೆವೆಲ್ ಆಫ್ ಪವರು ಇಲ್ಲ. ಸೊ ಡೈಸನ್ ಇಸ್ ದ ಬೆಸ್ಟ್, ನೋಬಡಿ ಕ್ಯಾನ್ ಬೀಟ್ ಇಟ್. ಅವ್ರದ್ದು ಎಲ್ಲ ಪ್ರಾಡಕ್ಟ್ಸ್ಗಳು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ, ಬಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ಸ್ ಅ ವರ್ತ್ ಆಫ್ ಪೆನ್ನಿ. ಸೊ ನಮ್ಮ ಮನೆಗಳಲ್ಲಿ ಕಾಣಲ್ಲ ಧೂಳುಗಳು, ತುಂಬ ಮೈಕ್ರೋ ನ್ಯಾನೋ ಆ ಥರದ್ರಲ್ಲಿ ಇರುತ್ತೆ, ಕಣ್ಣಿಗೆ ಕಾಣ್ದಲ್ಲೇ ಇರೋಂಥವು ಎಷ್ಟೊಂದಿರುತ್ತೆ ಆ ಧೂಳುಗಳು. ಸೊ ಅಂಥ ಧೂಳುಗಳೆಲ್ಲ ಆರಾಮಾಗಿ ಇದು ಸಕ್ ಮಾಡುತ್ತೆ. ಸೊ ಬೆಸ್ಟ್ ಇದೆಲ್ಲ. ಈ ರೆಡ್ ಬಟನ್ನ ಒತ್ತುತ್ತಾ ಹೋಗಬೇಕು. ಆ್ಯಂಡ್ ಈ ಸೋಫಾ ಬಟ್ಟೆದಾಗಿರೋದ್ರಿಂದ ನೀವು ಇದನ್ನು ವಾಶ್ ಮಾಡೋದಕ್ಕಾಗಲ್ಲ, ಅದ್ರ ಮೇಲೆ ಇರೋವಂಥ ಧೂಳುಗಳನ್ನ ತೆಗೆಯೋದಕ್ಕೆ ಅಷ್ಟೇ ಆಗೋದು. ಸೊ ಡೋರ್ ಓಪನ್ನೇ ಇರೋದ್ರಿಂದ ಆ್ಯಂಡ್ ಇಟ್ಸ್ 4th ಫ್ಲೋರ್, ಬಹಳಷ್ಟು ಗಾಳಿ ಬೆಳಕು ಎಲ್ಲ ತುಂಬ ಬರ್ತಾ ಇರುತ್ತೆ. ಸೊ ಹಾಗಾಗಿ ಧೂಳು ಅನ್ನೋದು ಅಷ್ಟೇ ಇರುತ್ತೆ. ಸೊ ಸೋಫಾನೆಲ್ಲ ಹೀಗೆ ಒಂದೊಂದೇ ದಿಮ್ಗಳನ್ನು ಹೊರಗೆ ತೆಗೆದು ಅದ್ರ ಎಲ್ಲ ಸೈಡ್ಸಿಂದ ನಾನಿಲ್ಲಿ ನೀಟಾಗಿ ವ್ಯಾಕ್ಯೂಮ್ ಮಾಡ್ತಾ ಇದ್ದೇನೆ. ಹಾಲ್ ಅಂದರೆ ಕೇಳಬೇಕಾ, ವಸ್ತುಗಳಂತೂ ತುಂಬ ಇರುತ್ತೆ. ನಾನಿಲ್ಲಿ ಟೀ ಟೇಬಲ್ನ ನೀಟಾಗಿ ವೈಪ್ ಮಾಡ್ತಾ ಇದ್ದೇನೆ. ನಂತರ ಟಿ ವಿ ಕೆಳಗಿರುವಂತಹ ಒಂದು ಟೇಬಲ್, ಅಲ್ಲೂ ಕೂಡ ನೀಟಾಗಿ ಎಲ್ಲ ವಸ್ತುಗಳನ್ನ ಹೊರಗೆ ತೆಗೆದು ವೈಪ್ ಮಾಡಿ ಇಡ್ತಾ ಇದ್ದೇನೆ. ಈವನ್ ಹಾಲು ಕೂಡ ಡನ್ ಆ್ಯಂಡ್ ಡಸ್ಟೆಡ್. ಸೊ ಇನ್ನು ಒಂದೇ ಒಂದು ರೂಮ್ ಉಳ್ಕೊಂಡಿದೆ, ನನ್ನ ಸ್ಟುಡಿಯೋ ರೂಮ್ ಮತ್ತು ನನ್ನ ವರ್ಕಿಂಗ್ ರೂಮ್ ಅದು. ಸೊ ಅದೊಂದು ಕ್ಲೀನ್ ಮಾಡಿದ್ರೆ ರಿಲೀಫ್ ಆಗಿರ್ಬೋದು. ಚೆನ್ನಾಗಿ ವರ್ಕೌಟ್ ಆಯ್ತು ಆ್ಯಕ್ಚುಲಿ ಇವತ್ತು. ಸೊ ಒಂದೇ ಒಂದು ಲಾಸ್ಟ್ ಕ್ಲೀನಿಂಗ್ ಆಫ್ ದಿ ಡೇ ಇದೆ. ಸೊ ಅದು ಮುಗಿದ್ರೆ ಡನ್ ಆ್ಯಂಡ್ ಡಸ್ಟೆಡ್. ಸೊ ಅನ್ಸತ್ತಾಯ್ತಾ ನಮ್ಮನೆ ತುಂಬ ಕ್ಲೀನಾಗಿದೆ, ಏನೂ ಆಗಿಲ್ಲ, ಏನೂ ಡಸ್ಟೇ ಇರಲಿಲ್ಲ ಅಂತ. ಬಟ್ ಇವಾಗ ಇದನ್ನು ಡಸ್ಟ್ಬಿನ್ನಿಗೆ ಹಾಕಿ ತೋರಿಸ್ತೀನಿ, ಒಂದು ಸಲ ನೋಡ್ಬೇಕು ನೀವು ಎಷ್ಟು ಚಿಕ್ಕ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ ಅಂತ. ಕಮ್, ಈ ರೀತಿ ಇಲ್ಲೊಂದು ಬಟನ್ ಇದೆ, ಈ ಬಟನ್ನ ಪುಷ್ ಮಾಡಿ ಸೊ ನೋಡಿ ಇಲ್ಲಿ ಎಷ್ಟು ಸಣ್ಣ ಕಸ ತುಂಬಿಕೊಂಡಿದೆ. ಸೊ ಇದಾಗಿತ್ತು ನನ್ನ ಕ್ಲೀನಿಂಗ್ ವ್ಲಾಗ್. ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿವಾಗ ಬೇಗ ಪಟ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಸ್ಟ್ರಾಂಗ್ ಕಡಕ್ ಚಾಯ್ನ ಮಾಡಿಕೊಂಡು ಟಿ ವಿ ಮುಂದೆ ಒಂದು ಸಕ್ಕತ್ತಾಗಿರೋ ಮೂವಿನ ಹಾಕ್ಕೊಂಡು ಫುಲ್ ಮನೇನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಲ್ವ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ನನಗೆ ನಾನೇ ಅಂತ ಅಂದ್ಕೊಂಡು ಆರಾಮಾಗಿ ವಿಡಿಯೋ ನೋಡಿಕೊಂಡು ಚಿಲ್ ಮಾಡ್ತೀನಿ. ಸೊ ಇನ್ನೊಂದು ವಾರ ಆರಾಮಾಗಿರ್ಬೋದು. ಅಲ್ಲಿ ತನಕ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇರಿ ಅಂತ ಹೇಳ್ತಾ, ನಾನು ಅರ್ಪಿತಾ ತೇಲ್ಕರ್ ಸೈನಿಂಗ್ ಆಫ್. ಬಾಯ್.